ಯಾಕೆಂದರೆ ಓದಿರೋದು ಎಲ್ಲ ನಮ್ಮಲ್ಲೇ ಎಲ್ಲರೂ ರಿಲೇಷನ್ ಇರೋದೆಲ್ಲ ಈ ಕೃಷ್ಣಗಿರಿಗೂ ನನಗೆ ಏನು ಸಂಬಂಧ ಇಲ್ಲ. ಮತ್ತೆ ಬದುಕಬೇಕಂದ್ರೆ ನಾನು ಬ್ಯಾಂಗ್ಳೂರು ಬಂದಿದ್ದು. ಅಲ್ಲಿ ದೇವರು ನಮ್ಮೆಲ್ಲ ಬಂದಿಗೆ ಏನು ಹೇಳ್ತಾ ಇದ್ದು, ಅಲ್ಲಿ ಇರೋರು ಕೇಳೋದೆಲ್ಲ ಕರೆಕ್ಟ್ ಆಗ್ತಾ ಇದ್ದು. ಆ ಅಮ್ಮನ ಹತ್ರ ಹೋಗಿದೆ, ಹಂಗೆ ಆಯಿತು ಎಲ್ಲ. ಚಿಕ್ಕದಿಂದ ಆ ತಾಯಿ ಅಂದರೆ ಇಷ್ಟ. ಆಮೇಲೆ ಏನಾಯ್ತಂತೆ, ಅಮ್ಮ ಕನಸಲ್ಲಿ ಈ ಜಾಗ ತೋರಿಸಿದ್ರು. ಈ ನೋಡೋಕ್ಕೆ 1 ತಿಂಗಳಾಯಿತು. ಮತ್ತೆ ಗಾಡಿ ಇಲ್ಲಿ ಬಂದು ಪಂಚರ್ ಆಗಿಬಿಟ್ಟಿದೆ ನನ್ನ ಕಾರು. ಸರಿ ಏನೋ ತಾಯಿ ಏನೋ ತೋರಿಸ್ತಾ ಇದ್ದಾರೆ ಅಂತೇಳಿ ಕೆಳಗಡೆ ಬಂದು ಇಲ್ಲಿ ಕೂತ್ಕೊಂಡಿದ್ದು, ಸುಮ್ಮನೆ ಕೂತ್ಕೊಳ್ಳಂತೆ. ಮೈ ಮೇಲೆ ಬಂದ್ಬಿಟ್ಟು ನಾನು ಈ ಜಾಗನೇ ನನಗೆ ಇಷ್ಟ ಆಯಿತು, ಇದು ಪ್ರಾಬ್ಲಮ್ ಇದೆ ಈ ಜಾಗ, ನೀವು ಸರಿ ಮಾಡಿ ದೇವಸ್ಥಾನ ನನ್ಗೆ ಕಟ್ಟಂತೆ ತಾಯಿ ನನಗೆ ಉತ್ತರವಾದ ಕೊಟ್ಟಿದ್ದು. ಮತ್ತು ಜಾಗ ಕೊಟ್ಟಿರೋ ಹತ್ರ ಹೋಗಿ ಮಾತಾಡಿದ್ದು. ಎಲ್ಲ ಅಕ್ಕಪಕ್ಕೆಲ್ಲ ಯಾರು ಬೇಡ, ಕೊಡೋರು ನಾನು, ತಗೊಳ್ಳೋರು ನೀವು, ನಾವಿಬ್ಬರು ಸಾಕು, ಬೇರೆ ಯಾರು ಬೇಡ ಅಂತೆ. ಆ ಅಮ್ಮ ಕೊಟ್ಟಿದ್ದು, ಅಡ್ವಾನ್ಸ್ ಕೊಟ್ಟಿದ್ದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಈ ಕೇಸಲ್ಲಿ ಇದೆ ಅಂತ ನನಗೆ ಗೊತ್ತಾಯಿತು. ಈ ಲ್ಯಾಂಡು ದುಡ್ಡೆಲ್ಲ ಈಸ್ಕೊಂಡ್ಬಿಟ್ಟಿದ್ದಲ್ಲ ಅಮ್ಮ 4 ಲಕ್ಷ. ಅವಳು 14 ವರ್ಷದ ಮುಂದೆ ಆ ಅಮ್ಮ ಎಲ್ಲ ಕೊಟ್ಟು ಈ ಫುಲ್ ಕಾಡು ಎಲ್ಲ ಪಾಲ ಲಕ್ಷ ಕೊಟ್ಟು ಎಲ್ಲ ಸಾಲ ಮಾಡಿ ಆ ತಾಯಿ ಕಟ್ಟಬೇಕಂದ್ರೆ ಒಬ್ಬರ ಹತ್ರ ಡೊನೇಷನ್ ಏನು ತಗೊಂಡಿಲ್ಲ. ನನ್ನ ತಾಯಿಗೆ ನಾನು ಕಟ್ಟಬೇಕಂದ್ರೆ ಆಸೆ ಬಿಟ್ಟು ನಾನು ಬೇರೆ ಏನಿಲ್ಲ. ಎಲ್ಲ ಒಡವೆ ಅದು ಇದು ಎಲ್ಲ ಇಟ್ಟು ತಾಳಿ ಗಂಡ ಇರುವಾಗ ಯಾರು ಬಿತ್ತಂಗಿಲ್ಲ. ಅವ್ರು ಯಾವಾಗ ಹೋಗ್ತಾರೆ ಅವಾಗನೇ ಮಾಡ್ತಾರೆ. ಅದು ಒಂದ್ಸರಿ 100 ಸಲ ಬಿತ್ತಿ ಎತ್ತಿ ಅರಮಾನ ಇಟ್ಟು ಈ ಥರ ಎಲ್ಲ ತುಂಬ ಕಷ್ಟ ಬಿತ್ತಿ ಯಾರು ರಿಲೇಷನ್ ಕಡೆನೂ ಹೋಗಿಲ್ಲ, ಅಪ್ಪ ಅಮ್ಮ ಹತ್ರ ಹೋಗಿಲ್ಲ, ಅಕ್ಕ ತಂಗಿ ಹತ್ರ ಹೋಗಿಲ್ಲ, ಯಾರ ಕಡೆ ಹೋಗಿಲ್ಲ. ಸಾಲ ತಗೊಳ್ಳೋದು, ಲೋನ್ ಎತ್ತೋದು, ಸಂಘ ಎತ್ತೋದು, ಈ ಥರ ಎಲ್ಲ ಮಾಡಿ ಇಷ್ಟೆಲ್ಲ ಮಾಡಿ ಎತ್ಕೊಂಡು ಬಂದಿದ ಮೇಲೆ ಈ ಅಮ್ಮನಿಗೆ ಹೊಟ್ಟೆ ಉರಿ ಆಗಿ ನನಗೆ ಮೀಡಿಯಲ್ಲೇ ಆಪೋಸಿಟ್ ಎಲ್ಲ ಇರೋವ್ರ ಜೊತೆಗೆ ಸೇರಿಕೊಂಡು ನನ್ನೇ ಮೋಸ ಮಾಡಿದಾಳೆ ಈ ಅಮ್ಮ. ಯಾಕಂದರೆ ಲ್ಯಾಂಡ್ ಕೊಟ್ಟಿರೋರು ಈ ಆಪೋಸಿಟಲ್ಲಿ ಇರೋದು. ಈ ಆಪೋಸಿಟೇ ಜಸ್ಟ್ 100 ಮೀಟರ್ಸ್ ಕಿಲೋಮೀಟರ್ಸೇ. ನನ್ನ ಹತ್ರ ಬಂದು ಕೇಳ್ಬೋದು, ನೀವು ಮೀಡಿಯಾ ಹತ್ರ ಹೋಗ್ತಾರೆ, ಇನ್ನು ಇಲ್ಲೇ ಕೇಳ್ಬೋದು. ಹಾಗೆ ನೀವು ಸುಳ್ಳು ಹೇಳ್ತೀಯ, ನೀವು ಹೆಂಗೆ ಏನು ಮಾಡ್ತೀರ ಮಾಡಿ ಅಂತ ಮುಂದಕ್ಕೆ ಹೋಗ್ತಾ ಇದ್ದಿದ್ದು. ಯಾರ ಬಗ್ಗೆ ನಾನು ಕಿವಿಯಲ್ಲಿ ಕೇಳಿಸಲ್ಲ. ಸಾವಿರಾರು ಜನ ತಪ್ಪು ಹೇಳ್ತಾರೆ, ಒಳ್ಳೆ ಹೇಳಕ್ಕೆ ಯಾರು ಬಂದಿಲ್ಲ ನನಗೆ. ಅಷ್ಟು ಕಷ್ಟ ಬಿತ್ತಿ ಅಳಿದು ನಾನು 10 ವರ್ಷ ಅಷ್ಟು ಕಷ್ಟ ಬಿಟ್ಟಿದ್ದೆ ತಾಯಿಗೆ. ನನ್ನ ಜೊತೆ ಇದ್ದಿದ್ದೆ ನನ್ನ ತಾಯಿ ಮಾತ್ರ, ಅದೇ ಸತ್ಯ. ಬೇರೆಯವರಿದ್ದರೆ ಸಾಯಿಸ್ಬಿಡ್ತಾ ಇತ್ತು. ಇಲ್ಲಿ ನಾನು ಒಬ್ಬಳೇ ಕಷ್ಟ ಬಿದ್ದು ಇಷ್ಟು ದೂರ ಬಂದಿದ್ದೀನಿ. ನನ್ನ ತಾಯಿ ಕೊಟ್ಟಿರೋ ಬಿಚ್ಚಣೆ ಯಾರಿಲ್ಲಮ್ಮ, ನಾನು ಯಾರ ಕಡೆ ಹೋಗಿಲ್ಲ, ಒಬ್ಬರು ಸಪೋರ್ಟ್ ಇಲ್ಲ ನನಗೆ, ಲೋಕಲ್ ಏನಿಲ್ಲ ನನಗೆ. ಆ ಥರ ತೊಂದರೆ ಕೊಟ್ಟು ನಾನು ಬದುಕಲ್ಲೇ ಬಿಟ್ಟಿದ್ದಾಳೆ. ಈ ಅಮ್ಮನ ಹೆಂಗೆ ಅಂದರೆ ಓಡಿಸ್ಬೇಕು, ಈ ತಾಯಿ ಇರಬಾರ್ದು ಹಂಗಂದ್ರೆ ಒಂದು ದಿವಸಕ್ಕೆ ಒಂದೊಂದು ಟಾರ್ಚರು. ಒಂದು ಚೆನ್ನಾಗಿ ಜನಗಳು ಬಂದುಬಿಟ್ರೆ ಕಂಪ್ಲೇಂಟ್ ಮಾಡೋದು ಟೆನ್ಷನಲ್ಲಿ. ಹೋಗಿ ಅಲ್ಲಿ ಒಂದು ಅಮ್ಮನಿಗೆ ತಿರುನಂಗ ತಾಯಿಗೆ ಒಂದು ಆರ್ಡರ್ ಕೊಟ್ಟಿದ್ದು. ನೀನು ಹೆಂಗೆ ಕೊಟ್ಟಿದ್ದು ಅಂದರೆ ಕಂಪ್ಲೇಂಟ್ ಕೊಟ್ಟು ನಾನೆಲ್ಲ ಒಂದು 10 ದಿವಸ ಒಳಗಡೆ ಇದ್ದಿದ್ದು. ನಾನು 4 ವರ್ಷ ಮುಂಚೆ ಒಂದೇ ಆದ ಕಷ್ಟ ಕೊಟ್ಟಿಲ್ಲ. ಈ ಜನವರು ಸೇರಿಕೊಂಡು ಮೀಡಿಯಾವ್ರು ಸೇರಿಕೊಂಡು ಅಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ. ಆವತ್ತಿನ ನನ್ನ ತಾಯಿನೇ ಕಾಪಾಡಿರೋದು. ಒಬ್ಬರು ಗುರುಮಾರ್ಕೆ ಯಾರೂ ಇಲ್ಲ. ಅವ್ರ ಗುರುಮಾರ್ಕೆಯಲ್ಲಿ ಈ ಥರ ಇಲ್ಲ. ಇಲ್ಲಿ ಕೂತ್ಕೊಂಡ್ರೆ ಆ ಅಮ್ಮ ತೋರಿಸ್ತಾಗಲೇ, ಇಲ್ಲಿ ನೀ ಕಟ್ಟಿ ನಾನು ನಿಮ್ಮ ಜೊತೆಗಿದ್ದೀನಿ, ಯಾರು ನಿಮ್ಗೆ ಬೇಡ,
ಆ ಥರ ನಾನು ಎಲ್ಲ ಒಂದು ಕಟ್ಟಿರೋದು. ಯಾರು ಒಬ್ರು ಗುರು ಮಾಡಲ್ಲ, ನಾನೇ ರಾಡಿ, ನನಗೆ ನಾನೇ ಗೆದ್ದು, ನನ್ಗೆ ಯಾರು ಬೇಡ. ನನ್ನ ತಾಯಿ ಇದ್ದಾಳೆ, ತಾಯಿ ಪಿಂಚಿ ಯಾರು ಬರೋವರೆಗೂ ಬಾಗ್ ಕೊಟ್ರೆ ಆ ಬಾಗ್ ಉಳಿಸ್ಕೊಡ್ತಾಳೆ ತಾಯಿ. ಮಗು 25 ವರ್ಷ ಮಗಿಲ್ಲ, ಆ ಅಮ್ಮ ಕೊಟ್ಟಿದ್ದಾರೆ. ಮದುವೆ ಆಗಿಲ್ಲ, ಆ ಅಮ್ಮ ಕೊಟ್ಟಿದ್ದಾರೆ. ಬಿಸ್ನೆಸ್ ಲಾಸ್ ಆಗಿಲ್ಲ, ಆ ಅಮ್ಮ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಬ್ರು ಈ ಅಮ್ಮನ ಹತ್ರ ಹೋಗಿದ್ದೀನಿ ನಡೆದಿಲ್ಲ ಅನ್ನೋ ಒಂದು ಮಾತು ಆ ತಾಯಿ ಕೆಟ್ಟ ಮಾತು ನನಗೆ ಕೊಟ್ಟಿಲ್ಲ. ಇವತ್ತು ಒಳ್ಳೆದೇ ಮಾಡಿದ್ದಾಳೆ. ಎಲ್ಲರ ಕಡೆ ನಾವು ಒಳ್ಳೆ ಹೆಸರು ಎತ್ತಿರೋದು ಅವ್ರು ಕೊಟ್ಟಿರೋದು ಬಾಗ್ ಉಳಿಸ್ಕೊಡ್ತಾಳೆ ಅಷ್ಟೇ. ಎಷ್ಟು ಏನೋನ ಮಾಡಿದ್ರು ನಾನು ಫುಲ್ ಸಪೋರ್ಟೇ ಮೀಡಿಯಾ. ನಾನು ತಲ್ಲಿರೋದು ಮೀಡಿಯಾ, ನಾನು ಎತ್ತಿ ತೋರಿಸಿರೋದು ಮೀಡಿಯಾನೇ. ಏನೋ ನನ್ನ ಮನಸ್ಸಲ್ಲಿ ಇರೋದು ಹೇಳ್ಬೇಕಾದ್ರೆ ತಾಯಿ ಶಕ್ತಿ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಮ್ಮ, ಕಣ್ಣೆಟ್ಟು ನೋಡ್ತಾರೆ. ಏನಿಲ್ಲಮ್ಮ, ಅಲ್ಲಿ ದೇವರ ಮುಂದೆ ಮಂಟಪ ಆಯ್ತಿಲ್ಲ, 1-5 ನಿಮಿಷ ನಿಮ್ಮ ಮನಸ್ಸಲ್ಲಿ ಏನಿದೆ ನೆನೆಸ್ಕೊಂಡು ಹೋಗಿ ಆ ನೆಕ್ಸ್ಟ್ ಟೈಮ್ ಅದು ಇಮ್ಮಿಡಿಯೇಟ್ ತಾಯಿ ಮಾಡಿಕೊಡ್ತಾಳೆ. ಮಾತಾಡ್ತಾರೆ ಕಿವಿಯಲ್ಲಿ ಕೇಳಿಸ್ತಾ ಇತ್ತು. ನಿಂತ್ಕೊಂಡು ಅವ್ರ ಮಗ ನೋಡಿದ್ರೆ ಸಾಕು, ನೋಡಿದ ತಕ್ಷಣ ಅವ್ರು ಮಾತಾಡಲ್ಲ, ಎಲ್ಲರ ಕಡೆ ಮಾತಾಡ್ತಾಳೆ. ತಾಯಿ ಹಂಗೆ ಇದ್ದಾಳೆ, ನಮ್ಮ ಥರ ಇದ್ದಾಳೆ ಅವ್ರು ಕಲ್ಲಲ್ಲ ಅಷ್ಟೇ. ನಾನು ಬರೋವ್ರ ಕೈಲೆಲ್ಲ ಒಂದೇ ಮಾತು, ಆ ದೇವರು ಅವ್ರ ಮಗ ಬರ್ಬೇಕಂದ್ರೆ ಅಷ್ಟು ಎಲ್ಕೊಳ್ತಾಳೆ ಅವಳು. ನಮ್ಗೆ ಹೆಂಗೆ ಆ ಥರ ತಾಯಿಗೆ ಹಂಗೇನೆ ನಮ್ಮ ಮೇಲೆ ಏನಿಲ್ಲ. ಅದಕ್ಕೆ ನಮ್ಮ ಕಷ್ಟ ನಷ್ಟ ಏನಿದ್ರೆ ನಾವು ತಡ್ಕೊಳ್ಳೋ ಶಕ್ತಿನ ಮುಂದಕ್ಕೆ ಹೋಗ್ತಾ ಇರಬೇಕು. ಮನುಷ್ಯ ರೂಪ ಎತ್ಬಿಟ್ಟಿದೆ, ಕಷ್ಟ ಬಂದೇ ಬರುತ್ತೆ. ಅದಕ್ಕೋಸ್ಕರ ಅಯ್ಯೋ ಅಂತಾರೆ. 4 ಜನ ಏನಂತಾರೆ, ಅವಳು ಅಂತಾರೆ, ಅಯ್ಯೋ ಹಂಗೆ ಅಂತಾರೆ. ಅವರಿಲ್ಲ, ನಾನು ಬೇಡ, ನಮ್ಮ ಮನಸ್ಸಾಕ್ಷಿಗೆ ನಮ್ಮ ದೇವ್ರಿಗೆ ನಾವು ಕರೆಕ್ಟಾಗಿದ್ದೀವಿ ಅಷ್ಟೇ ಸಾಕು. ಬೇರೆಯವ್ರ ಮಾತೇ ನಮ್ಗೆ ಬೇಡ. ಹೇಳೋವರೆಲ್ಲ ಬರ್ತಾ ಇಲ್ಲ, ನಾವು ರೂಟಲ್ಲಿ ನಾವು ಕರೆಕ್ಟಾಗಿ ಹೋದ್ರೆ ದೇವರು ಬರ್ತಾ ಇದ್ದಾರೆ. ಅದು ನನ್ನ ಲೈಫಲ್ಲಿ ಸಾಧ್ಯ. 15 ವರ್ಷ ಆಯ್ತು. ಫಸ್ಟ್ ಆದ್ಮೇಲೆ ಚೆಮ್ಮಲ್ ಅವಾರ್ಡ್ ನಾನೇ ತಗೊಂಡಿದ್ದೆ, ಅಮ್ಮ ಕೊಟ್ಟಿರೋದು ನನಗೆ. ಆ ಅಮ್ಮ ನನಗೆ ನಾನು ಹೆಂಗೆ ಮಾಡ್ತಾ ಇದ್ದೀವಿ ಎಲ್ಲ ಅವಾರ್ಡ್ಸ್ ನನ್ನ ಅಮ್ಮ ಕೊಟ್ಟಿದ್ದಾರೆ. ಎಲ್ಲ ತಾಯಿ ನಂಬ್ಕೊಂಡೇ ಬಂದಿದ್ದೀವಿ. ಇವತ್ತಿನ ನನ್ನ ಕೈ ಇಟ್ಕೊಂಡು ನೀನು ಇಲ್ಲಿ ಹೋಗಮ್ಮ ಅಂತ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಯಾರ ಬಗ್ಗೆ ನಾನು ಈ ಥರ ಕಿವಿ ನಾನು ಕೇಳಿಸ್ತಾ ಇಲ್ಲ. ನೀನು ಸಾವಿರ ಹೇಳ್ತೀಯ, ನನಗೆ ನಿಮ್ಮಂದು ಊಟನ, ನಿಮ್ಮಂದು ಬಟ್ಟೆನ ಏನಿಲ್ಲ, ತಾಯಿ ಕೊಡ್ತಾಳೆ, ತಾಯಿಗೆ ಮಾಡ್ತೀನಿ ಅಷ್ಟೇ. ಈಗ ಚೆನ್ನಾಗಿ ಒಡವೆ ಊಟ ಎಲ್ಲ ಕೊಟ್ಟಿದ್ದಾರೆ. 1000 ಜನಕ್ಕೆ ಊಟ ಕೊಡ್ತೀನಿ ನಾನು ಇವತ್ತು. ಅವತ್ತು ನನಗೂ ಊಟ ಇಲ್ಲ. ನಾನು ಎಷ್ಟು ಕಷ್ಟ ಬಿದ್ದೆ ಅಮ್ಮನ ಕಟ್ಟಿದ್ದೀನೋ, ಈಗ ಆಶ್ರಮಗೆಲ್ಲ ವಾರ ಊಟ ಕೊಟ್ಟು ಕಳಿಸ್ತಾ ಇದ್ದೀನಿ. ಆ ಥರ ಶಕ್ತಿ ಕೊಟ್ಟಿದ್ದಾಳೆ ಅದೇ ತಾಯಿ. ನಾನು ಎಷ್ಟು ಕಷ್ಟ ಬಿದ್ದಿದ್ದೀನೋ ಆ ತಾಯಿ ಕೊಟ್ಟವಳೆ ನನಗೆ. ಅದೇ ತಾಯಿ ಶಕ್ತಿ ಅಮ್ಮ. ಖಂಡಿತಮ್ಮ ನಾನು ಹೇಳ್ತೇನೆ, ಎಲ್ಲರೂ ಚೆನ್ನಾಗಿರ್ತೀರ. ನಾನು ಬಾಯಿಂದ ಹೇಳ್ತೀನಮ್ಮ, ಯಾಕಂದ್ರೆ ಇಷ್ಟದಿಂದ ತಾಯಿ ನಂಬ್ಕೊಂಡಿರೋರು. ಅದಕ್ಕೋಸ್ಕರ ತಾಯಿ ಹಳ್ಳಿನ ಇಟ್ಕೊಂಡಿದ್ದೀನಿ. ನಿಜ ಹೇಳ್ತೀನಿ, ಈ ಜಾಗದಲ್ಲಿ ಎಲ್ಲರೂ ಚೆನ್ನಾಗಿರ್ತೀರ, ನಂಬ್ಕೊಂಡು ಬಂದಿದ್ದೀರಾ. ಆ ತಾಯಿ ಕರ್ಕೊಂಡು ಬಂದಿದ್ದಾಳೆ, ಖಂಡಿತ ನಾವು ಉಳಿಸ್ಕೊಡ್ತೀನಿ. ಸರಿ ಅಮ್ಮ, ಥ್ಯಾಂಕ್ ಯು. சந்நிதிய பார்த்தா 2 கண் கொள்ளாத காட்சி. சமயபுர தானி சகலத்துக்கும் சாட்சி. உன் சந்நிதிய பார்த்தா 2 கண் கொள்ளாத காட்சி. சமயபுர நீ சகலத்துக்கும் சாட்சி. உடம்பு நல்ல உடுக்க சத்தம் கேட்கையிலே வெட வெடக்கும் நரம்பு. கம்ப சத்தம் கேட்கையிலே புல்லரிக்கும் உடம்பு. நல்ல உடுக்க சத்தம் கேட்கையிலே வெட வெடக்கும் நரம்பு. சமயபுர ஆத்தா நீ சகலத்துக்கும் சாட்சி.
ஃபோன் தான் சேஞ்ச் பண்ணிட்டு இருந்ததுனால அத நீயும் மறந்தாக்க அனலாக கொதிப்பா பலகாலம் பொறுப்பா சும்மாவே இருப்பா பலகாலம் பொறுப்பா சும்மாவே இருப்பா சந்தர்ப்பம் வரும்போது சொல்லாம முடிப்பா பலகாலம் பொறுப்பா சும்மாவே இருப்பா சந்தர்ப்பம் வரும்போது சொல்லாம முடிப்பா சமயபுர நீ சகலத்து கொண்டாட்டி உன் சந்நிதிய பார்த்தா ஓகே ஓகே பாய். காட்டி ஓகே